ನೋಡಿ, ನಮ್ಮ ರಾಜ್ಯದಲ್ಲಿ ಎಷ್ಟರ ಮಟ್ಟಿಗೆ LPG ಗ್ಯಾಸ್ ಸಮಸ್ಯೆ ಎದುರಾಗ್ಬಿಟ್ಟಿದೆ ಅಂತಂದ್ರೆ ಇನ್ನೂ ಕೂಡ ಬಗೆಹರುವಂತಹ ಲಕ್ಷಣಗಳು ಗೋಚರಿಸ್ತಾ ಇಲ್ಲ. ಎಷ್ಟರ ಮಟ್ಟಿಗೆ ಚಾಲಕರು ಪರದಾಡುವಂತಹ ಪರಿಸ್ಥಿತಿಗೆ ಒಳಗಾಗ್ಬಿಟ್ಟಿದ್ದಾರೆ, ಎಷ್ಟರ ಮಟ್ಟಿಗೆ ಸಮಸ್ಯೆಯನ್ನು ಎದುರಿಸ್ತಿದ್ದಾರೆ ಎಲ್ಲವೂ ಕೂಡ ಗೊತ್ತಿದೆ. ರಾಜಾಜಿನಗರದ ಇಂಡಿಯನ್ ಆಯಿಲ್ ಗ್ಯಾಸ್ ಬಂಕ್ ಮುಂದೆ ಪಾಪ ಚಾಲಕರು ಕ್ಯೂ ನಿಂತ್ಕೊಂಡಿದ್ದಾರೆ. ಇನ್ನೂವರೆಗೂ ಕೂಡ LPG ಗ್ಯಾಸ್ ಸಿಗ್ತಾ ಇಲ್ಲ. ಕೆಲಸ ಬುಕ್ಸೆ ಬಿಟ್ಬಿಟ್ಟು ಅಲ್ಲಿ ಬಂದು ನಿಂತ್ಕೊಳ್ತಾರೆ. ಇಂದು ಬೆಳಗ್ಗೆಯಿಂದಲೇ ಕ್ಯೂ ನಿಂತಿದ್ದಾರೆ ಆಟೋ ಚಾಲಕರು. 1 ಕಿಲೋಮೀಟರ್ಗೂ ಅಧಿಕ ಉದ್ದದ ಸಾಲಲ್ಲಿ ಆಟೋ ಚಾಲಕರು ಕಾಯ್ತಿದ್ದಾರೆ. ಆಟೋ ಗ್ಯಾಸ್ ತುಂಬಿಸಿಕೊಳ್ಳುವುದಕ್ಕೆ 3-4 ಗಂಟೆ ಕಾಯುವಂತಹ ಪರಿಸ್ಥಿತಿಗೆ ನಾವು ಒಳಗಾಗ್ಬಿಟ್ಟಿದ್ದೀವಿ. ಪ್ರತಿ ಲೀಟರ್ ಆಟೋ LPG ಗ್ಯಾಸ್ಗೆ 89.52 ರೂಪಾಯಿ, ಪ್ರತಿ ಆಟೋಗೆ 700 ರೂಪಾಯಿ ಗ್ಯಾಸ್ ಮಾತ್ರ ಪೂರೈಕೆ ಆಗುತ್ತೆ. ಆಟೋದಲ್ಲಿ 15 ಲೀಟರ್ ಗ್ಯಾಸ್ ಕೆಪಾಸಿಟಿ ಹೊಂದಿದೆ. ಆದ್ರೆ ಗ್ಯಾಸ್ ಬಂಕ್ ನೀಡ್ತಾ ಇರೋದು ಕೇವಲ 700 ರೂಪಾಯಿ ಗ್ಯಾಸ್. ನೋಡಿ, LPG ಗ್ಯಾಸ್ ಸಮಸ್ಯೆ ಎಷ್ಟರ ಮಟ್ಟಿಗೆ ಮನೆ ಮಾಡಿದೆ ಅನ್ನುವಂಥದ್ದು ನಾವು ಗಮನಿಸ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ. 1 ಕಿಲೋಮೀಟರ್ ಗಟ್ಟಲು ಕೂಡ ಕ್ಯೂ ನಿಂತ್ಕೊಂಡಿದ್ದಾರೆ. ಇವತ್ತು ಬೆಳಗ್ಗೆಯಿಂದಲೇ ಕ್ಯೂ ನಿಂತಿದ್ದಾರೆ ಆಟೋ ಚಾಲಕರು, ಅಳಲನ್ನ ತೊಡ್ಕೊಳ್ತಿದ್ದಾರೆ. ನಮಗೆ ಬಾಡಿಗೆ ಹೊಡೆಯೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ಇದೇ ರೀತಿಯಾಗಿ ಕ್ಯೂ ಅಲ್ಲಿ 1 ಅವರ್ ವೇಸ್ಟ್ ಮಾಡಿದ್ರೆ ನಮ್ಮ ಸಂಸಾರ ಹೆಂಗ್ ನಡಿಬೇಕು ಅಂತ ಹೇಳಿ ಕೂಡ ಪ್ರಶ್ನೆ ಮಾಡ್ತಿದ್ದಾರೆ. ಇದಕ್ಕೆ ರಾಜ್ಯ ಸರ್ಕಾರ ಕೂಡ ಸ್ಪಂದಿಸಬೇಕಾಗತ್ತೆ. ಮೊನ್ನೆ ಅಷ್ಟೇ KH ಮುನಿಯಪ್ಪ ಅವರು ಒಂದು ಸುದ್ದಿಗೋಷ್ಠಿಯನ್ನ ಮಾಡಿದ್ರು. ಆಟೋ ಚಾಲಕರ ಸಮಸ್ಯೆಯನ್ನ ಕೂಡ ಅವರು ಬಗೆಹರಿಸುವ ನಿಟ್ಟಿನಲ್ಲಿ ಸಭೆ ಮಾಡಿದ್ರಲ್ಲ. ಈ ಆಟೋ ಚಾಲಕರ ಅಹವಾಲನ್ನ ಕೂಡ ಕೇಳಿದ್ರು. ಏನೆಲ್ಲ ಸಮಸ್ಯೆಗಳಾಗ್ತಿದೆ, ಉದ್ದದ ಸಾಲಲ್ಲಿ ನಿಂತ್ಕೊಂಡಿದ್ದಾರೆ ಆಟೋ ಚಾಲಕರು. ನಾವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. ಯಾಕಂತಂದ್ರೆ 1 ಅವರ್ ನಿಂತ್ಕೋಬೇಕಲ್ಲ, 1 ಅವರಲ್ಲಿ ನಾವು ಎಷ್ಟೋ ಬಾಡಿಗೆ ಹೊಡ್ಕೊಬಿಡ್ತೀವಿ ಅಂತ ಹೇಳ್ತಾರೆ. ಬಟ್ ಅಲ್ಲಿ ಆಗ್ತಾ ಇಲ್ಲ. ಗ್ಯಾಸ್ ಫಿಲ್ ಮಾಡ್ಕೊಳ್ಬೇಕು ಅಂತಂದ್ರೆ 3-4 ಗಂಟೆ ಕಾಯುವಂತಹ ಪರಿಸ್ಥಿತಿಗೆ ಒಳಗಾಗ್ಬಿಟ್ಟಿದ್ದೀವಿ. ಪ್ರತಿ ಲೀಟರ್ಗೆ LPGಗೆ 89.52 ರೂಪಾಯಿ ಕೊಡಬೇಕಾಗತ್ತೆ. ಪ್ರತಿ ಆಟೋಗೆ 700 ರೂಪಾಯಿ ಗ್ಯಾಸ್ ಮಾತ್ರ ಪೂರೈಕೆ ಆಗುತ್ತೆ. ಒಂದಿನ ಓಡಿಸ್ಬಿಟ್ರೆ ಮುಗಿದೋಗುತ್ತೆ, ಖಾಲಿ ಆಗುತ್ತೆ. ಅಗೇನ್ ಪುನಃ ಬಂದು ಮತ್ತಿದೇ ಪರಿಸ್ಥಿತಿಯನ್ನು ನಾವು ಎದುರಿಸಬೇಕಾಗ್ತಾ ಇದೆ. ಇದಕ್ಕೆ ಎಲ್ಲಾದ್ರೂ ಒಂದು ಕಡೆ ಬ್ರೇಕ್ ಹಾಕುವಂತಹ ಕೆಲಸ ಮಾಡಬೇಕು, ನಮಗೆ LPGಯನ್ನ ಒದಗಿಸಿಕೊಡ್ಬೇಕು ಅಂತ ಹೇಳಿ ಕೂಡ ಅಳಲನ್ನ ತೋಡ್ಕೊಳ್ತಿದ್ದಾರೆ.